ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಮ್ಯಾಂಗ್ಳೂರ್ ಸ್ಪೆಷಲ್ ರೆಸಿಪಿ ಆದಂತಹ ಡ್ರೈ ಚಿಕನ್ ಸುಕ್ಕ ಮಾಡ್ತಾ ಇದ್ದೇನೆ. ನಾನು ಚಿಕನ್ ಸುಕ್ಕದು ರೆಸಿಪಿ ಆಲ್ರೆಡಿ ಹಾಕಿದ್ದೇನೆ ನಾನು ನನ್ನ ಚಾನಲ್ನಲ್ಲಿ. ಇವತ್ತು ನಾನು ಡ್ರೈ ಆಗಿ ಮಾಡ್ತಾ ಇದ್ದೇನೆ. ಡ್ರೈ ಚಿಕನ್ ಸುಕ್ಕ ತುಂಬ ಸೂಪರಾಗಿ ಬರ್ತದೆ ಇದು. ನಾನು ಹೆಚ್ಚಾಗಿ ಚಿಕನ್ ಸುಕ್ಕನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಥರದಲ್ಲಿ ಮಾಡ್ತಾರೆ. ಹಾಗೆ ನಾನು ನನ್ನ ಮನೆಯಲ್ಲಿ ನಾನು ಹೇಗೆ ಮಾಡ್ತೇನೆ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಡ್ರೈ ಆಗಿ ಸೂಪರಾಗಿ ಬರ್ತದೆ ಇದು, ಖಾರವಾಗಿ ತುಂಬ ಒಳ್ಳೆಯದಾಗ್ತದೆ ಫ್ರೆಂಡ್ಸ್. ಹೇಗೆ ಮಾಡೋದಂತ ನೋಡುವ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ನೋಡಿ, ಮೊದಲಿಗೆ ನಾನು ಬ್ಯಾಡಗಿ ಮೆಣಸು ಒಂದು 25 ತಗೊಂಡಿದ್ದೇನೆ, ಮತ್ತೊಂದು 20 ಗುಂಟೂರು ಮೆಣಸು, ಒಂದು 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, ಮತ್ತು ಮೆಂತೆ ಒಂದು ಅರ್ಧ ಸ್ಪೂನು, ಒಂದು ಸ್ವಲ್ಪ ಸಾಸಿವೆ ಒಂದು 1/4 ಸ್ಪೂನು, ಮತ್ತು ಕರಿಮೆಣಸು 1 ಟೇಬಲ್ ಸ್ಪೂನು, ಮತ್ತು ಗರಂ ಮಸಾಲ ಸ್ವಲ್ಪ ತಗೊಂಡಿದ್ದೇನೆ. ನೋಡಿ, ಮೆಣಸನ್ನು ಹುರ್ಕೊಳ್ತಾ ಇದ್ದೇನೆ ನಾನು ಚೆನ್ನಾಗಿ. ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ ನಾನು, ಎಣ್ಣೆ ಏನು ಹಾಕಲಿಲ್ಲ, ಡ್ರೈ ಆಗಿ ರೋಸ್ಟ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆಗಬೇಕು, ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಗ್ಯಾಸ್ ಫ್ರೈ ಮಾಡಿದರೆ ಆಯಿತು. ನೋಡಿ, ಕೊತ್ತಂಬರಿ ಕರಿಮೆಣಸು ಅದನ್ನು ಕೂಡ ಬೇರೆ ಫ್ರೈ ಮಾಡ್ತಾ ಇದ್ದೇನೆ. ಕೊತ್ತಂಬರಿ ಒಂದು 2 ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ, ಪೆಪ್ಪರ್ 1 ಟೇಬಲ್ ಸ್ಪೂನ್, ಮತ್ತು ಗರಂ ಮಸಾಲ ಸ್ವಲ್ಪ ಹಾಕಬೇಕು, ತುಂಬ ಹಾಕಬೇಡಿ. ಚಿಕನ್ಗೆ ಗರಂ ಮಸಾಲ ಕಮ್ಮಿ. ನೋಡಿ, ಈಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಒಂದು ಸಣ್ಣ ಲಿಂಬೆ ಗಾತ್ರದಷ್ಟು ಹುಳಿ ಹಾಕ್ತಾ ಇದ್ದೇನೆ. ಹುಳಿ ತುಂಬ ಬೇಡ, ಚಿಕನ್ಗೆ ಸ್ವಲ್ಪ. ಮತ್ತು ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿ, ಚಿಕನ್ಗೆ ಸ್ವಲ್ಪ ಅರಿಶಿನ ಹುಡಿ ಜಾಸ್ತಿ. ನೋಡಿ, ಪೌಡ್ರ್ ಮಾಡಿಕೊಂಡೆ ನಾನು. ಈಗ ಜೀರಿಗೆ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೇನೆ. ಜೀರಿಗೆ ಹಸಿಯೇ ಹಾಕ್ಕೊಳ್ತಾ ಇದ್ದೇನೆ, ಹುರ್ಕೊಳ್ಳಿಲ್ಲ ನಾನು. ಮತ್ತು ಬೆಳ್ಳುಳ್ಳಿ ಒಂದು 10 ಎಸಳು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೇನೆ. ಒಟ್ಟಿಗೆ ಹಾಕಿ ಮಿಕ್ಸಿ ಇನ್ನೊಂದು ಸುತ್ತು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಹಸಿ ಹಾಕ್ಕೊಂಡು. ಈಗ ಮಿಕ್ಸಿ ಜಾರಿಗೆ ನಾನು ಒಂದು ತುಂಡು ಶುಂಠಿ, ಮತ್ತೊಂದು 3 ಕಾಯಿ ಮೆಣಸು, ಮತ್ತು ಒಂದು 7-8 ಎಸಳು ಬೆಳ್ಳುಳ್ಳಿ, ಇದನ್ನು ಕೂಡ ಪೇಸ್ಟ್ ಮಾಡಿ ಬೇರೆ ಇಟ್ಕೊಳ್ತೇನೆ ನಾನು. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಚಿಕನ್ ನೋಡಿ, ಒಂದು 2 kg ಚಿಕನ್ ಉಂಟು. ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೇನೆ. ಟೈಸನ್ ಚಿಕನ್ ಇದು. ನೋಡಿ, ಈಗ ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೇನೆ ನಾನು. ಇದಕ್ಕೆ ತುಪ್ಪ ಹಾಕ್ಕೊಂಡಿದ್ದೇನೆ. ಒಗ್ಗರಣೆ ಇಡಲಿಕ್ಕೆ ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ತುಪ್ಪ ಯೂಸ್ ಮಾಡಿ, ಒಳ್ಳೆಯದು. ಚಿಕನ್ ಹೀಟ್ ಅಲ್ವಾ, ತುಪ್ಪ ಹಾಕಿದರೆ ಒಳ್ಳೆಯದು. ಎಣ್ಣೆ ಬೇಕಿದ್ರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ನೋಡಿ, ನೀರುಳ್ಳಿ ಒಂದು 2 ನೀರುಳ್ಳಿಯನ್ನು ಉದ್ದಕ್ಕೆ ಚಾಪ್ ಮಾಡಿಕೊಂಡು ಫ್ರೈ ಮಾಡ್ತಾ ಇದ್ದೇನೆ. ಕರಿ ಲೀವ್ಸ್ ಇದ್ದರೆ ಈ ಟೈಮಲ್ಲೇ ಹಾಕಿ, ಕರಿ ಲೀವ್ಸ್ ಧಾರಾಳವಾಗಿ ಹಾಕಿ, ಒಳ್ಳೆಯದು. ಚಿಕನ್ಗೆ ಒಳ್ಳೆ ಫ್ಲೇವರ್ ಕೊಡ್ತದೆ ಒಗ್ಗರಣೆ ಸೊಪ್ಪು ಹಾಕಿದರೆ. ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಬೇಕು ಇದು ನೀರುಳ್ಳಿ. ಚಿಕನ್ಗೆ ಗರಂ ಮಸಾಲ ತುಂಬ ಹಾಕಬೇಡಿ ಫ್ರೆಂಡ್ಸ್, ಸ್ವಲ್ಪ ಕಮ್ಮಿ. ಚಿಕನಿಗೆ, ಮಟನ್ಗೆ ಆದರೆ ತುಂಬ ಹಾಕ್ತೇವೆ ನಾವು. ಚಿಕನ್ಗೆ ಗರಂ ಮಸಾಲ ಬೇಕಂತ ಇಲ್ಲ, ನಿಮಗೆ ಬೇಕಿದ್ದರೆ ಸ್ವಲ್ಪ ಹಾಕಿ. ನಾನು ಸ್ವಲ್ಪ ಹಾಕಿದ್ದೇನೆ. ನೋಡಿ, ಶುಂಠಿ ಬೆಳ್ಳುಳ್ಳಿ ಎಲ್ಲ ನಾನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆಲ್ಲ, ಕಾಯಿ ಮೆಣಸು, ಶುಂಠಿ ಬೆಳ್ಳುಳ್ಳಿ ಅದನ್ನು ಕೂಡ ಹಾಕ್ಕೊಂಡಿದ್ದೇನೆ. ಇದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಶುಂಠಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇದರಲ್ಲಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ತುಂಬ ರುಚಿಯಾಗ್ತದೆ ಫ್ರೆಂಡ್ಸ್. ಈ ಥರ ಒಮ್ಮೆ ಮಾಡಿ ನೋಡಿ, ಡ್ರೈ ಚಿಕನ್ ಸುಕ್ಕ ಸೂಪರಾಗಿ ಬರ್ತದೆ. ನೀವು ಒಮ್ಮೆ ಈ ಪದಾರ್ಥಕ್ಕೆ ಎಡಿಟ್ ಆದರೆ ಉಂಟಲ್ಲ, ಮತ್ತು ನಿಮಗೆ ಯಾವಾಗಲೂ ನೀವು ಇದೇ ಥರ ಮಾಡ್ತೀರಿ, ಅಷ್ಟು ಚೆನ್ನಾಗಿ ಬರ್ತದೆ. ನೋಡಿ, ಟರ್ಮರಿಕ್ ಪೌಡರ್ ಹಾಕ್ಕೊಂಡಿದ್ದೇನೆ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿ ಚಿಕನಿಗೆ, ಅಂದರೆ ಚಿಕನ್ ಇಲ್ಲದ್ರೆ ಒಂಥರ ಪುರಾಲ್ ಅಲ್ವಾ, ಅದಕ್ಕಾಗಿ ಚಿಕನ್ಗೆ ಒಂಥರ ಅರಿಶಿನ ಹಾಕಲಿಲ್ಲದ್ರೆ ಒಂಥರ ಪುರಾಲ್ ಸ್ಮೆಲ್ ಬರ್ತದೆ. ನೋಡಿ, ಚಿಕನನ್ನು ಹಾಕ್ತಾ ಇದ್ದೀನಿ. ಟೈಸನ್ ಚಿಕನ್ ಇದು ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಹೊತ್ತು ಜಾಸ್ತಿ, ಅದಕ್ಕೆ ಚೆನ್ನಾಗಿ ಬೇಯಬೇಕು. ನೀವು ಎಷ್ಟು ಬೇಯಿಸ್ತೀರಿ ಅಷ್ಟು ಟೇಸ್ಟಾಗಿ ಬರ್ತದೆ ಚಿಕನ್. ಇಲ್ಲದ್ರೆ ಬೇಯಲಿಲ್ಲದ್ರೆ ಒಳ್ಳೆಯದಾಗೋದಿಲ್ಲ ಚಿಕನ್. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಒಗ್ಗರಣೆ ಸೊಪ್ಪು ನೀವು ಒಗ್ಗರಣೆ ಹಾಕುವ ಮೊದಲೇ ಹಾಕಿ, ನಾನು ಹಾಕಿರಲಿಲ್ಲ, ಈಗ ಹಾಕ್ತೇನೆ. ಒಗ್ಗರಣೆ ಸೊಪ್ಪಿನ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಡಬೇಕು.
ಉಪ್ಪೆಲ್ಲ ನೋಡಿ ಹಾಕಿ, ರುಚಿಗೆ ಎಷ್ಟು ಉಪ್ಪು ಬೇಕು ಅಂತ ಎಲ್ಲ ನೋಡಿಕೊಂಡು ಹಾಕಿದರೆ ಆಯಿತು. ನೋಡಿ ಇದನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ ನಾನು. ಚೆನ್ನಾಗಿ ಬೇಯಬೇಕು. ಇದೊಂದು ಕಮ್ಮಿ ಅಂದರೂ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದರೂ ಬೇಯಬೇಕು. ನೋಡಿ ಇದು ಸ್ವಲ್ಪ ನೀರು ಕೂಡ ಹಾಕ್ಕೊಂಡೆ ನಾನು ಬೇಯಲಿಕ್ಕೆ. ಅಂದರೆ ಟೈಸನ್ ಕೋಳಿಗೆ ನೀರು ಉಂಟಲ್ಲ, ಬೇಯಲಿಕ್ಕೆ ತುಂಬ ಹೊತ್ತು ಉಂಟಲ್ಲ, ಆ ಚಿಕನಿದು ನೀರು ಸಾಕಾಗೋದಿಲ್ಲ ಬೇಯಲಿಕ್ಕೆ. ಅದಕ್ಕೆ ನೀರು ಹಾಕ್ಕೊಂಡಿದ್ದೇನೆ ನಾನು. ನೀರು ನೋಡಿ, ಇದು ನೀರು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೇನೆ ನಾನು. ಇನ್ನು ಚೆನ್ನಾಗಿ ಬೇಯಲಿ. ನೋಡಿ ಒಂದು ಅರ್ಧ ಗೆರಟೆ ತೆಂಗಿನಕಾಯಿ ತೆಕ್ಕೊಂಡಿದ್ದೇನೆ ನಾನು. ತುರ್ಕೊಂಡು ಇಟ್ಕೊಂಡಿದ್ದೇನೆ. ಸಣ್ಣ ಸಣ್ಣದಾಗಿ ತುರ್ಕೊಳ್ಬೇಕು, ತುಂಬ ದಪ್ಪ ದಪ್ಪ ಮಾಡಿ ತುರ್ಕೊಳ್ಬೇಡಿ. ನೋಡಿ ಈ ಥರ ತುರ್ಕೊಂಡು ಇಟ್ಕೊಂಡಿದ್ದೇನೆ ನೋಡಿ. ಈಗ ನೋಡಿ ಚಿಕನ್ ನೋಡಿ ಇದು ಬೇಯಲಿಲ್ಲ, ಇನ್ನೂ ಸಹ ಬೇಯಲಿಕ್ಕೆ ಉಂಟು. ನೀರು ಎಲ್ಲ ಇನ್ನು ಡ್ರೈ ಆಗಿ ಬರ್ತದೆ ನೋಡಿ. ಒಳ್ಳೆ ಬೇಯಬೇಕಿದು. ಚಿಕನ್ ಎಷ್ಟು ಚೆನ್ನಾಗಿ ಬೇಯ್ತದೆ ಅಷ್ಟು ಚೆನ್ನಾಗಿ ಟೇಸ್ಟಾಗಿ ಬರ್ತದೆ ನಿಮ್ಮದು ಚಿಕನ್ ಸುಕ್ಕ. ಮಂಗಳೂರಲ್ಲಿ ಚಿಕನ್ ಸುಕ್ಕ ಅಂದರೆ ಫೇಮಸ್ ರೆಸಿಪಿ ಫ್ರೆಂಡ್ಸ್. ಯಾರಿಗೆ ಇಷ್ಟ ಇಲ್ಲ ಹೇಳಿ? ಚಿಕನ್ ಸುಕ್ಕ ಅಂದರೆ ಇಷ್ಟ ಇಲ್ಲದವರು ಯಾರು ಕೂಡ ಇಲ್ಲ. ನೋಡಿ ಚಿಕನ್ ಚೆನ್ನಾಗಿ ಬೆಂದಿದೆ. ಈಗ ನೋಡಿ ಇದಕ್ಕೆ ನಾನು ಇದು ಪೌಡ್ರನ್ನು ಹಾಕ್ತಾ ಇದ್ದೇನೆ. ಮಸಾಲ ರುಬ್ಬಿಟ್ಟ ಮಸಾಲವನ್ನು ಹಾಕ್ಕೊಂಡಿದ್ದೇನೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನಿಮಗೆ ತೆಂಗಿನಕಾಯಿ ಬೇಡದಿದ್ದರೆ ಹೀಗೆ ಕೂಡ ತುಂಬ ಒಳ್ಳೆಯದಾಗ್ತದೆ, ಸ್ಪೈಸಿಯಾಗಿ ತುಂಬ ಚೆನ್ನಾಗಿರ್ತದೆ. ನೋಡಿ ಡ್ರೈ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚಿಕನ್. ಸೂಪರಾಗಿ ಬರ್ತದೆ ಫ್ರೆಂಡ್ಸ್. ಈಗ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು. ತುರಿದಿಟ್ಟಿರುವ ತೆಂಗಿನ ತುರಿ, ನಾನು ರುಬ್ಕೊಳ್ಳಿಲ್ಲ ತೆಂಗಿನ ತುರಿ ಮತ್ತು ಹುರ್ಕೊಳ್ಳೂ ಇಲ್ಲ, ಹೀಗೇ ಹಾಕಿದ್ದೇನೆ. ಒಳ್ಳೆಯದಾಗ್ತದೆ ಚಿಕನ್ ಸುಕ್ಕ. ನೋಡಿ ಒಮ್ಮೆ ಈ ಥರ ಕೂಡ ಮಾಡಿ ನೋಡಿ ಫ್ರೆಂಡ್ಸ್. ಚಿಕನ್ ಹುರ್ಕೊಂಡು ಮಾಡ್ತಾರೆ ಹೆಚ್ಚಾಗಿ, ಅದು ಕೂಡ ಒಳ್ಳೆಯದಾಗ್ತದೆ. ಆದರೆ ಈ ರೀತಿ ಮಾಡಿ ನೋಡಿ, ಇದು ಕೂಡ ಒಳ್ಳೆ ಸೂಪರಾಗಿ ಬರ್ತದೆ ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಎಷ್ಟು ಡ್ರೈ ಆಗಿ ಬಂದಿದೆ ನೋಡಿ. ಪೆಪ್ಪರ್ ಎಲ್ಲ ಸ್ವಲ್ಪ ಜಾಸ್ತಿಯಾಗಿ ಹಾಕಬೇಕು ನೋಡಿ. ನಾನು 1 ಟೇಬಲ್ ಸ್ಪೂನ್ ಪೆಪ್ಪರ್ ಹಾಕ್ಕೊಂಡಿದ್ದೇನೆ ಇದಕ್ಕೆ. ಪೆಪ್ಪರಿದು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ ಸುಕ್ಕಕ್ಕೆ. ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಸುಕ್ಕ. ನೀವು ಹೇಳ್ತೀರಾ ನನಗೆ, ನೀವೇ ನನಗೆ ಹೇಳ್ತೀರಿ ಎಷ್ಟು ಚೆನ್ನಾಗಿ ಬರ್ತದೆ ಅಂದರೆ. ನೋಡಿ ಹೇಗೆ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಡ್ರೈ ಆಗಿ. ನೋಡಿ ಈಗ ಕೊನೆಯಲ್ಲಿ ನಾನು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಕೊನೆಯಲ್ಲಿ. ಗ್ಯಾಸ್ ಆಫ್ ಮಾಡಿದ್ದೇನೆ. ಈಗ ಗ್ಯಾಸ್ ಆಫ್ ಮಾಡಿದ ಮೇಲೆ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಮೇಲೆಯಿಂದ ಹಾಕ್ತಾ ಇದ್ದೇನೆ. ಅದು ನೀವು ಕೊನೆಯಲ್ಲಿ ಹಾಕೋದ್ರಿಂದ ತುಪ್ಪ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ, ಅದಕ್ಕಾಗಿ. ನೋಡಿ ಈಗ ಚಿಕನ್ ಡ್ರೈ ಸುಕ್ಕ ರೆಡಿಯಾಗಿದೆ ಫ್ರೆಂಡ್ಸ್.